ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಈ ವಿಷಯದ ಬಗ್ಗೆ ಮಾತಾಡಬಾರ್ದು ಅಂತ ಅಂದ್ಕೊಳ್ತೀನಿ. ಕಾರಣ ಸಾವಿರಾರು ಬೇರೆ ಬೇರೆ ವಿಷಯಗಳಿವೆ, ನಮಗಿನ್ನೂ ಹಲವಾರು ಕೆಲಸಗಳಿವೆ ಬಾಕಿವೆ. ಅವೆಲ್ಲ ವಿಷಯಗಳ ಬಗ್ಗೆ ನಾವು ಕಾರ್ಯೋನ್ಮುಖರಾಗಬೇಕು ಅಂತ ಅಂದ್ಕೊಳ್ತೀವಿ. ಬಟ್ 2-3 ದಿನಗಳಿಂದ ನಡೆದಿರುವಂಥ ಈ ಘಟನೆ ನಿಜಕ್ಕೂ ಮನಸ್ಸನ್ನು ಸುಮ್ಮನಿರೋದಕ್ಕೆ ಬಿಡ್ತಾ ಇಲ್ಲ. ಅದರಲ್ಲೂ ವಿಶೇಷವಾಗಿ ನಿನ್ನೆ ರಾತ್ರಿ ಆಗಿರುವಂಥ ಬೆಳವಣಿಗೆ. ಏನು ಬೆಳವಣಿಗೆ ಅಂತಂದರೆ, ನಮ್ಮ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿದ್ದಂಥ ದಯಾನಂದ್ ಸರ್ನ ಈಗ ಅಮಾನತು ಮಾಡಿದ್ದಾರೆ ರಾಜ್ಯ ಸರ್ಕಾರದವರು. ಈ ವಿಷಯದ ಬಗ್ಗೆ ನಮ್ಮದಂತೂ ಸ್ಟ್ರಾಂಗ್ ಆಗಿ ಅಪೋಸಿಷನ್ ಇದೆ. ನಮಗೆ ಈ ವಿಷಯದಲ್ಲಿ ಸರ್ಕಾರವನ್ನು ನೇರವಾಗಿ ಕೇಳುವಂಥ ಒಂದು ಪ್ರಶ್ನೆ, ಯಾಕೆ ಅವರನ್ನು ಅಮಾನತು ಮಾಡಿದರು? ಇಡೀ ರಾಜ್ಯದ ಜನತೆ ಯಾರನ್ನೇ ನೀವು ಹೋಗಿ ಕೇಳಿದರು ನೇರವಾಗಿ ಹೇಳ್ತಾರೆ, ಈ ಒಂದು ಘಟನೆಗೆ ಕಾರಣ CM ಮತ್ತು DCM ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಹೋಮ್ ಮಿನಿಸ್ಟ್ರು. ಯಾಕಂತ ಹೇಳ್ತೀವಿ, ಇವರು ಇವತ್ತು ನಿನ್ನೆ ಮಾಡ್ತಾರಂಥ ನೆಗ್ಲಿಜೆನ್ಸಿ ಅಲ್ಲ ಇದು. ಓಕೆ, ಈಗ RCB ಮ್ಯಾನೇಜ್ಮೆಂಟ್ ಮೇಲೆ FIR ಮಾಡಿದ್ದಾರೆ ಆ್ಯಂಡ್ ಬೇರೆ ಬೇರೆ ವಿಷಯ, ಅವರಿಗೆ 10 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ. ಈವನ್ ಕೋರ್ಟಲ್ಲೂ ಕೂಡ ಈಗ ಆಲ್ರೆಡಿ PL ದಾಖಲಾಗಿದೆ. ಈವನ್ ನೀವು ನೋಡಿರ್ಬೇಕೇನೋ ಅನ್ಕೋತೀನಿ, ಹೈಕೋರ್ಟ್ನ ಕಟ್ಟಡದ ಮೇಲೆ ಕೂಡ ಕೆಲವರು ಹತ್ತಿದ್ರು. ಅದನ್ನು ಕೂಡ ಹೈಕೋರ್ಟ್ ಈಗ ಪ್ರಶ್ನೆ ಮಾಡಿದೆ. ಸೊ ನ್ಯಾಯಾಲಯದಲ್ಲಿ ಕೂಡ ಇಲ್ಲಿ ನ್ಯಾಯಾಲಯದ ಆವರಣದಲ್ಲಿ ಕೂಡ ಭದ್ರತಾ ಲೋಪ ಆಗಿದೆ. ಅಂದರೆ ಯಾವ ರೀತಿಯಾಗಿ ನೀವು ಇದನ್ನು ನಡೆಸಿದಿರಿ ಅಂತ. ಈಗ ಇವರು ಎಲ್ಲ ತಮ್ಮ ತಪ್ಪುಗಳನ್ನು RCB ಮ್ಯಾನೇಜ್ಮೆಂಟ್ ಮೇಲೆ ಇದ್ರ ಮೇಲೆ ಆಗ್ತಾಯಿದ್ದಾರೆ. ಓಕೆ, ನಾವು ಯಾರೂ ಸರ್ಕಾರದ ವಿರೋಧ ಅಥವಾ ವ್ಯಕ್ತಿಗಳ ವಿರೋಧ ಇಲ್ಲ. ಕೆಲವರು ಬಂದು ಕಮೆಂಟ್ ಹಾಕ್ಬಿಡ್ತಾರೆ, ಹಂಗೆ ಏನು ನೀವು ಸರ್ಕಾರ ಅದು ಇದು, ಯಾರಾದರೂ ಅಭಿಮಾನಿಗಳಿದ್ರೆ ದಯವಿಟ್ಟು ನೀವು ಸ್ಟೇ ಅವೇ, ದೂರ ಇರ್ರಿ. ಬಟ್ ಇಲ್ಲಿ ಆಗ್ತಾ ಇರೋವಂಥ ಘಟನೆ ಏನು, ಪೊಲೀಸ್ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿವೆ. ಇವತ್ತಿಗೂ ಕೂಡ ಒಂದೊಂದು ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ಸ್ ಇಲ್ಲ, ಸರಿಯಾದ ಪೊಲೀಸ್ ಕಾನ್ಸ್ಟೇಬಲ್ಗಳ ವ್ಯವಸ್ಥೆ ಇಲ್ಲ, CR DR ತುಕಡಿಗಳಿಲ್ಲ, KSRPಗಳಿಲ್ಲ, 600-700 PSIಗಳು ಇನ್ನೂ ಬಾಕಿ ಇದೆ. ಈಗ ಆಲ್ರೆಡಿ ರೆಕ್ರೂಟ್ ಆಗಿರೋ 402 ಆರ್ಡರ್ ಕಾಪಿ ಕೊಡೋ ಯೋಗ್ಯತೆ ಇಲ್ಲ ಇವರಿಗೆ, ಸರ್ಕಾರದವ್ರಿಗೆ. ಮೊಳೆಯಲ್ಲಿ ನಿಂತ್ಕೊಂಡು ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ 100 ಜನ ಅಭ್ಯರ್ಥಿಗಳು ಆಯ್ಕೆ ಆಗಿರೋರು ಬಂದಲ್ಲಿ ಹೋರಾಟ ಮಾಡಿದ್ರು ಫ್ರೀಡಮ್ ಪಾರ್ಕಲ್ಲಿ. ಇನ್ನೂ ಕೂಡ ಆದೇಶ ಪತ್ರ ನೀಡಿಲ್ಲ. ಆ ಒಂದು ನೇಮಕಾತಿಯನ್ನು ಇನ್ನೂ ಕೂಡ ಸರಿಯಾಗಿ ಮಾಡಿದೆ. ಎಲ್ಲದಕ್ಕೂ ಪೊಲೀಸ್ ಭದ್ರತೆ ಬೇಕು, ಪೊಲೀಸಿಂಗ್ ಬೇಕು. ಬಟ್ ಪೊಲೀಸ್ ನೇಮಕಾತಿಯನ್ನು ಮಾಡ್ಕೊಳ್ಳೋಕೆ ಯಾಕೆ ಆಗ್ತಿಲ್ಲ ನಿಮಗೆ? ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಆಕಾಂಕ್ಷಿಗಳು ಗೃಹ ಸಚಿವರು ಕಾಲಿಗೆ ಬಿದ್ದಿದ್ದಾರೆ. ಎಷ್ಟೋ ಅಭ್ಯರ್ಥಿ ಈಗ ಆಲ್ರೆಡಿ ಮನೆಗಳಿಗೆ ಹೋಗಿದ್ದಾರೆ, ಎಲ್ಲ ರಾಜಕಾರಣಿಗಳ ಮನೆ. ದಯವಿಟ್ಟು ಸರ್ ವಯೋಮಿತಿ ಹೆಚ್ಚಿಸಿ ಪೊಲೀಸ್ ಕಾನ್ಸ್ಟೇಬಲ್ದು. ಬೇರೆ ರಾಜ್ಯಗಳಲ್ಲಿ ನೋಡಿ, ನಮ್ಮ ರಾಜ್ಯದಲ್ಲಿ ಎಷ್ಟಿದೆ, ಅವಕಾಶ ಕೊಡಿ ನಮಗೆ, ಪೊಲೀಸ್ ಹುದ್ದೆ ಕನಸು ಕಾಣ್ತಾ ಇದ್ದೀವಿ ನಾವು ಅಂತಂದರೆ ಅದನ್ನು ಮಾಡೋಕ್ಕೆ ರೆಡಿ ಇಲ್ಲ. ನೀವು ಹೋಗಿ ಅವ್ರನ್ನ ಕಮಿಷನರ್ನ ಅಮಾನತು ಮಾಡ್ತೀರಾ. ಎಲ್ಲದಕ್ಕೂ ಪೊಲೀಸ್ ವ್ಯವಸ್ಥೆ ಬೇಕು, ಪೊಲೀಸರಿಂದ ಸೆಕ್ಯೂರಿಟಿ ಬೇಕು. ಬಟ್ ಪೊಲೀಸ್ ಇಲಾಖೆಗೆ ನೀವು ಕೊಡುವಂಥ ಗೌರವ ಎಷ್ಟರ ಮಟ್ಟಿಗಿದೆ ಅಂತ ಈಗ ಸರ್ಕಾರದಿಂದ ಗೊತ್ತಾಗ್ತಾ ಇದೆ. ರೀಸೆಂಟಾಗಿ ಒಬ್ಬ ಪೊಲೀಸ್ ಅಧಿಕಾರಿಯ ಮೇಲೆ ಕಪಾಳ ಕೊಡಿಯೋಕ್ಕೆ ಹೋಗಿದ್ರು CM ಅವರು ವೇದಿಕೆ ಮೇಲೆ. ಅದನ್ನು ಕೂಡ ಜನ ಗಮನಿಸ್ತಾರೆ. ಅಧಿಕಾರದ ಮದ ತುಂಬ ದಿನ ಉಳಿಯೋದಿಲ್ಲ. ಅಧಿಕಾರ ನಿಮ್ಮ ಕೈಯಲ್ಲಿ ಶಾಶ್ವತವಾಗಿ ಇರೋದಿಲ್ಲ. ಪ್ರಜ್ಞಾವಂತ ನಾಗರಿಕರು ಇದನ್ನೆಲ್ಲವನ್ನು ಕೂಡ ಗಮನಿಸ್ತಿರ್ತಾರೆ. ಪ್ರತಿಯೊಂದಕ್ಕೂ ಕೂಡ ಎಲೆಕ್ಷನಲ್ಲಿ ಉತ್ತರ ಕೊಟ್ಟೇ ಕೊಡ್ತಾರೆ. ಸೊ ಈ ವಿಷಯದಲ್ಲಿ ತುಂಬ ಸ್ಟ್ರಾಂಗ್ ಆಗಿ ನಮ್ಮೆಲ್ಲರ ವಿರೋಧವಿದೆ. ಯಾಕಂತಂದರೆ ಮಾಡಿರೋ ತಪ್ಪು ತಮ್ಮದು, ತಮ್ಮ ಸ್ವಾರ್ಥಕ್ಕೋ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೋ ವಿಧಾನಸೌಧ ಮುಂದೆ ಅರ್ಜೆಂಟಾಗಿ ವೇದಿಕೆ ಹಾಕಿ ತಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ಕೂರಿಸಿ ಸೆಲ್ಫಿ ಫೋಟೋ ತೆಗೆಸ್ಕೊಂಡು ಸಾರ್ವಜನಿಕರನ್ನ ಬಲಿ ಕೊಟ್ಟಲ್ಲ. 11 ಜನರ ಪ್ರಾಣಕ್ಕೆ ಯಾರು ಬೆಲೆ, ಯಾರು ಕೊಡ್ತಾರೆ? ಅವರ ಮನೆಯವ್ರಿಗೆ ಏನು ಸಾಂತ್ವನ ನೀಡ್ತೀರಾ? 10 ಲಕ್ಷ ಕೊಟ್ಬಿಟ್ರೆ ಅವ್ರು ಪ್ರಾಣ ವಾಪಸ್. 100 ಕೋಟಿ ಆಸ್ತಿ ಇರೋರು ಇದ್ದಾರೆ ಅದರಲ್ಲಿ. ಅವ್ರಿಗೆ ನೀವು ಕೊಡೋ 10 ಲಕ್ಷ ಏನಕ್ಕೂ ಆಗಲ್ಲ. ಅವ್ರಿಗೆ ಪ್ರಾಣ ಬೇಕು, ಪ್ರಾಣ ಕೊಡ್ತೀರಾ? ಇಲ್ಲಿ ನೇರವಾಗಿ ಹೊಣೆಯನ್ನು ಸರ್ಕಾರವೇ ಹೊತ್ಕೊಂಡ್ಬಿಟ್ಟಿದ್ರೆ ಇಡೀ ಜನತೆ ಇದನ್ನು ಶ್ಲಾಘಿಸ್ತಿದ್ರು. ಹೌದು, ಸರ್ಕಾರ ಒಪ್ಕೊಳ್ತು. ಅವ್ರು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಈಗ ಸುಮ್ಮನೆ ಪಾಪ ಅಮಾಯಕವಾಗಿ ಪೊಲೀಸ್ ಕಮಿಷನ್ನ ಅಮಾನತು ಮಾಡಿದ್ದಾರೆ. ಮೊದಲಿಂದಲೂ ಕೂಡ ದಯಾನಂದ್ ಸರ್ ಯಾವ ರೀತಿಯಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ರು ಅಂತಂದರೆ, ಇಡೀ ಪೊಲೀಸ್ ವ್ಯವಸ್ಥೆಯಲ್ಲಿ ಅವ್ರ ಮೇಲೆ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ. ಯಾವಾಗಲೂ ಬಾಡಿ ಕ್ಯಾಮ್ರಾ ಹಾಕ್ಕೊಂಡಿರೋರು. ಯಾಕೆ ಅಂತಂದರೆ ಅದು ಬೇರೆಯವ್ರಿಗೂ ಕೂಡ ಮಾದರಿ ಆಗಲಿ, ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ, ಬೇರೆ ಬೇರೆ ಅಧಿಕಾರಿಗಳಿಗೆ ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಅಂತ. ಬೆಂಗಳೂರು ಕಮಿಷನರ್ ಆದಮೇಲೆ ಅವ್ರು ಮಾಡಿದ್ದಂಥ ಕೆಲಸಗಳು ತುಂಬ ವಿಶೇಷವಾಗಿದೆ, ಎಸ್ಪೆಷಲಿ ಟ್ರಾಫಿಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅಂಥ ಒಬ್ಬ ಅಧಿಕಾರಿಯನ್ನು ನೀವು ಏಕಾಏಕಿಯಾಗಿ ಈ ರೀತಿ ಅಮಾನತು ಮಾಡ್ತೀರಿ. ಏನು ರೀಸನ್ ಏನು ಕೊಡ್ತೀರಾ ಹೇಳಿ ನೀವು? ಈಗ ಅವರೇ ಮುಖ್ಯ ಕಾರಣನ? ಎಷ್ಟೋ ಪೊಲೀಸ್ ಅಧಿಕಾರಿಗಳು ಸಲಹೆ ನೀಡಿದ್ರಂತೆ ಸರ್ಕಾರಕ್ಕೆ, ಬೇಡ ಸರ್ ಇಮಿಡಿಯೇಟಾಗಿ ಈ ಕಾರ್ಯಕ್ರಮ ಆಯೋಜಿಸೋದು. ಆದರೂ ಕೂಡ ಕೇಳದೆ ಕಾರ್ಯಕ್ರಮ ಮಾಡಿ ಲಕ್ಷಾಂತರ ಜನ ಸೇರಿ ಈ ರೀತಿ ಅವಘಡ ಆಗಿ
ಈ ವಿಷಯದಲ್ಲಿ ನಿಜವಾಗ್ಲೂ ಹೇಳ್ತೀನಿ, ಪ್ರಜ್ಞೆ ಇರುವಂಥ ಪ್ರತಿಯೊಬ್ಬರು, ಎಸ್ಪೆಷಲಿ ಓದ್ತಾ ಇರುವಂಥ ಅಭ್ಯರ್ಥಿಗಳು, ನೀವು ರಾಜಕೀಯ ವಿಷಯ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಇವತ್ತು ಹಿಂಗಾಗಿದ್ದು ನಾಳೆ ಇನ್ನೊಂದು ರೀತಿ ಆಗುತ್ತೆ. ದಯವಿಟ್ಟು ಎಚ್ಚರಗೊಳ್ಳಿ. ಎಸ್ಪೆಷಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದವ್ರಿಗೆ ಹೇಳ್ತೀನಿ ನಾನು, ಯಾವುದೋ ಆಸೆ ಆಕಾಂಕ್ಷೆಗಳಿಗೆ ಓಟ್ ಹಾಕೋಕ್ಕೆ ಹೋಗಬೇಡಿ. ನಿಮ್ಮನ್ನು ಯಾರು ಸುರಕ್ಷಿತವಾಗಿರ್ತಾರೆ, ಫಸ್ಟು ರಾಜ್ಯದ ಜನರನ್ನು ಸುರಕ್ಷಿತವಾಗಿಡೋದು ಇಂಪಾರ್ಟೆಂಟ್. ಆಮೇಲೆ ನಿಮಗೆ ಆಸೆ ಆಕಾಂಕ್ಷೆಗಳು, ದುಡ್ಡು ಕೊಡೋದು, ಊಟ ಹಾಕೋದು. ನಿಮ್ಮ ಪ್ರಾಣಕ್ಕೆ ಬೆಲೆ ಇಲ್ಲ, ರಕ್ಷಣೆ ಇಲ್ಲ ಅಂತಂದರೆ ಏನು ಮಾಡ್ತೀರ ಅದನ್ನು ತೊಗೊಂಡು? ಸರ್ಕಾರಕ್ಕೆ ಏನಾದರೂ ನಿಜವಾದ ನೈತಿಕತೆ ಇದ್ದರೆ ಮೊದಲು ಪೊಲೀಸ್ ನೇಮಕಾತಿಗಳನ್ನು ಸರಿಯಾಗಿ ಮಾಡ್ಕೊಳ್ಳಿ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ಆಕಾಂಕ್ಷಿಗಳಿಗೆ ವಯೋಮಿತಿ ಹೆಚ್ಚಿಸಿ. PSIಗೂ ಕೂಡ ವಯೋಮಿತಿ ಹೆಚ್ಚಿಸಬೇಕು. ಕ್ವಿಕ್ಕಾಗಿ ಪೊಲೀಸ್ ನೇಮಕಾತಿಗಳನ್ನ ಮಾಡಿಕೊಂಡು ನಮ್ಮ ರಾಜ್ಯದಲ್ಲಿರುವ ಜನಸಂಖ್ಯೆಗೆ ಅನುಗುಣವಾಗಿ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಪೊಲೀಸ್ ಅಧಿಕಾರಿಗಳಿದ್ದಾರಾ, ಈ ವಿಷಯವನ್ನು ಫಸ್ಟ್ ನೀವು ಗಮನಿಸಿ. ಎಷ್ಟು ಜನಸಂಖ್ಯೆಗೆ ಎಷ್ಟು ಪೊಲೀಸರ ನಿಯೋಜನೆ ಇರಬೇಕು. ಭದ್ರತೆಗೆ ತಮ್ಮ ವೈಯಕ್ತಿಕ ಭದ್ರತೆಗಳಿಗೆ ಹಾಕ್ಕೊಳ್ತಾರೆ. ಬಟ್ ನಿಜವಾಗ್ಲೂ ಮೊನ್ನೆ ಆಗಿರುವಂಥದ್ದು ಪೊಲೀಸರ ಮೇಲೆ ನೀವು ಗೂಬೆ ಕೂರ್ಸೋಕ್ಕೆ ಹೋಗಲೇಬೇಡಿ. ಕಾರಣ ಅವ್ರ ಪ್ರಯತ್ನವನ್ನು ತಮ್ಮ ಕೈ ಮೀರಿ ಕೂಡ ಪ್ರಯತ್ನ ಮಾಡಿದ್ದಾರೆ. ಎಷ್ಟೋ ಜನ ಸಬ್ ಇನ್ಸ್ಪೆಕ್ಟರ್ಗಳು ತಮ್ಮ ಕೈಯಲ್ಲಿ ಮಕ್ಕಳನ್ನ ಎತ್ಕೊಂಡು ಹೋಗಿದ್ದಾರೆ, ಓಡ್ಕೊಂಡು ಅವ್ರ ಪ್ರಾಣ ಉಳಿಸೋಕ್ಕೆ. ನೀವು ಅವತ್ತು ಎಲ್ಲಿ ಕೂತ್ಕೊಂಡಿದ್ರಿ? ಅದಕ್ಕೆ ಈ ವ್ಯವಸ್ಥೆ, ಈ ಸಿಸ್ಟಮಲ್ಲಿ ಯುವಕರು ತಿಳಿದವರು ಏನು ಮಾತಾಡದೆ, ಏನು ಬಿಡು ಅವ್ರಿಗೆ ನಾವಿಲ್ಲಿ ಇನ್ನೊಬ್ಬರು ವಿರೋಧ ಕಟ್ಕೊಂಡ್ಬಿಡ್ತೀವಿ. ಇಲ್ಲಿ ವಿರೋಧವಾಗಿರೋವಂಥದ್ದು ಈವನ್ RCB ಮೇಲೆ ಕೂಡಲ್ಲ, ಆಟಗಾರ ಪಾಪ ಅವ್ರಿಗೇನು ಗೊತ್ತು? ಸನ್ಮಾನ ಕಾರ್ಯಕ್ರಮ ಅಂದಟ್ಟಿಗೆ ಅವರು ಬಂದರು, ಸನ್ಮಾನ ಮಾಡಿಸ್ಕೊಂಡು ಹೋದರು. ಈವನ್ ಅವರಿಂದ ಏನಾದರೂ ತಪ್ಪಾಯ್ತಾ? ಇಲ್ಲಿ ವ್ಯವಸ್ಥೆ ಮಾಡಬೇಕಾಗಿದ್ದದ್ದು ಯಾರು? ಈಗ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಅಂದರೆ ಆಯೋಜಕರ ಮೇಲೆ ಮುಖ್ಯವಾಗಿ ಎಲ್ಲ ಹೊಣೆ ಇರುತ್ತೆ. ಈಗ ರಾಜ್ಯ ಅಂದಮೇಲೆ ಸರ್ಕಾರದ್ದೇ ಹೊಣೆ ಇರುತ್ತೆ. ಹಾಗೆ ಇಲ್ಲಿ ಈಗ ಆಲ್ರೆಡಿ ಅವರನ್ನು ಅಮಾನತು ಮಾಡಿರುವಂಥ ವಿಚಾರವನ್ನು ನಾವು ವಿರೋಧಿಸಿ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಕೂಡ ಒಂದು ಪ್ರತಿಭಟನೆಗೆ ಅವಕಾಶವನ್ನು ಕೇಳಿದೆ. ಸೊ ಅವಕಾಶ ಕೊಟ್ಟರೆ ಖಂಡಿತವಾಗಿ ಪ್ರತಿಭಟನೆ ಕೂಡ ಆಗುತ್ತೆ. ಖಂಡಿತವಾಗಿ ಅವ್ರನ್ನ ಅಗೇನ್ ಮತ್ತೆ ಇಲಾಖೆಗೆ ತರಬೇಕು, ಎಸ್ಪೆಷಲಿ ಮತ್ತೆ ಕಮಿಷನರ್ ಹುದ್ದೆಗೆ. ಇದು ನಮ್ಮ ಬೇಡಿಕೆ. ಆ್ಯಂಡ್ ಇದರಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ನಿಜವಾಗ್ಲೂ ಅವ್ರ ಮೇಲೆ ಕ್ರಮ ಆಗಬೇಕು, ಅವರಿಗೆ ಶಿಕ್ಷೆ ಆಗಬೇಕು. ನಿಜವಾಗ್ಲೂ ನೈತಿಕತೆ ಇದ್ದೇ ಕೂಡಲೇ ಈ ಡೆಪ್ಯೂಟಿ CM ರಾಜೀನಾಮೆ ಕೊಡಬೇಕು. ಆವಾಗಲೇ ಇದಕ್ಕೆ ಸರಿಯಾದ ನ್ಯಾಯ ಸಿಗೋದು. ಈಗ ಆಲ್ರೆಡಿ ಅವರಿಗೆ ಸಂಬಂಧಪಟ್ಟಾಗ ಪರಿಹಾರ ಕೊಟ್ಟಿದ್ದೀರಾ. RCB ತಂಡ ಕೂಡ ಪರಿಹಾರವನ್ನು ಘೋಷಿಸಿದೆ. ಆ ಪರಿಹಾರ ಎಷ್ಟರ ಮಟ್ಟಿಗೆ ಅವರ ಲಾಸನ್ನು ತುಂಬುತ್ತೆ ಗೊತ್ತಿಲ್ಲ. ಬಟ್ ಈ ವಿಷಯವಂತೂ ಖಂಡಿತವಾಗಿ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕಿಯಾಗಿ ಉಳಿದು ಬಿಡುತ್ತೆ ಅಂತ ಹೇಳ್ತಾ ಧನ್ಯವಾದಗಳು.